ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ ಫ್ರೆಂಡ್ಸ್? ಆರಾಮದ್ರಿ? ನಾನು ಆರಾಮದ್ದೀನಿ ನೋಡ್ರಿ ಫ್ರೆಂಡ್ಸ್. ನೀವು ಆರಾಮದ್ರಿ ಅಂತ ಹೇಳಿ ನಾನು ಅನ್ಕೊಂತೀನಿ ರೀ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ರೀ ಫ್ರೆಂಡ್ಸ್. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಜಾಸ್ತಿ ಜನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಷ್ಟ ಆದರೆ ನನ್ನ ವಿಡಿಯೋ ನೋಡಿ. ಮತ್ತು ನಾನು ಡೈಲಿ ರುಟೀನ್ ಜೊತೆ ನಾನು ರುಟೀನ್ ಒಳಗೇನ ನಾನು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಅರ್ಧ ತೋರಿಸಿ ಏನು ಉಪಯೋಗ ಆಗಲ್ಲ ನಿಮಗೂ. ಸುಮ್ಮನೆ ನಾವು ಈಗ ನಾನು ಬೇಳೆ ಮಾಡಾಕತ್ತೀನಿ ಅಂತ ಹೇಳಿದರೆ ನಿಮ್ಮದು ಅರ್ಥ ಏನಾಗುತ್ತೆ, ಸಿರ್ಫ್ ಮತ್ತು ನಾನು ಮಾಡ್ತೀನಿ ನೋಡ್ತೀರಿ ಅಷ್ಟಾಗುತ್ತೆ. ಹಾಗಾಗಿ ನಾನು ನನ್ನ ಮನಸ್ಸಿನಾಗ ಏನು ಬಂತು, ಹಂಗೆ ಬೇಡ, ಮಾಡಿದರೆ ಎಲ್ಲ ಫುಲ್ ರೆಸಿಪಿ ತೋರಿಸೋದು ಲಾಗ್ನಲ್ಲಿ. ಮತ್ತು ನನ್ನ ರುಟೀನ್ ಜೊತೆನ ರೆಸಿಪಿನ ಶೇರ್ ಮಾಡಬೇಕು. ಎಲ್ಲರೂ ನೀವು ಕಲ್ಕೋಬೇಕು ಡಿಟೇಲಾಗಿ. ನಿಮ್ಗೆ ಈಗ ನಾವು ಮಾಡ್ತೀವಿ ಎಲ್ಲ ಒಂದೇ ಥರ ಸೇಮ್ ಹಾಕ್ತೀವಿ, ಬಟ್ ಸ್ವಲ್ಪ ಚೇಂಜ್ ಇರುತ್ತೆ, ಮಾಡೋದು ಮೆಥಡ್ ಎಲ್ಲ ಚೇಂಜ್ ಇರುತ್ತೆ. ಹಾಗಾಗಿ ನಮ್ಮದು ನಾವು ಯಾವ ಥರ ಮಾಡ್ತೀವಿ ನಮ್ಮ ಸ್ಟೈಲ್ ಒಳಗೆ, ಮುಸ್ಲಿಮ್ ಸ್ಟೈಲ್ ಒಳಗೆ, ಮತ್ತು ನೀವು ಒಂಥರ ಬೇರೆ ಮಾಡ್ತೀರಿ. ಈಗ ನಮ್ಮದು ನಿಮ್ಗೆ ಇಷ್ಟ ಆಗುತ್ತಾ, ನಿಮ್ಮದು ಅಡುಗೆ ನಮ್ಗೆ ಇಷ್ಟ ಆಗುತ್ತೆ ರೀ ಫ್ರೆಂಡ್ಸ್. ಹಾಗಾಗಿ ನನಗೇನು ಬರುತ್ತೆ ಅಂಥೇಳಿ ನಾನು ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ರೀ. ಮತ್ತು ನನ್ನ ರೆಸಿಪಿ ಎಲ್ಲರೂ ಇಷ್ಟಪಡಕತ್ತೀರಿ. ಥ್ಯಾಂಕ್ಸ್ ರೀ ಫ್ರೆಂಡ್ಸ್ ಎಲ್ಲರಿಗೂ. ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದರೆ ನಿಮ್ಗೆ ಕಡಿಮೆ ರೀ ಫ್ರೆಂಡ್ಸ್. ಹಾಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ನನಗೆ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನನ್ನ ವಿಡಿಯೋ ಶೇರ್ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ಶೇರ್ ಮಾಡಿದರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್ ನಮ್ಮದು ಸ್ವಲ್ಪ ನನ್ನ ವಿಡಿಯೋಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ನನ್ನ ವಿಡಿಯೋಗೆ. ನನ್ನ ಮಗಳೇನೋ ಮಾತಾಡ್ತಾಳಂದ್ರೆ ಮಾತಾಡ್ರಿ ಫ್ರೆಂಡ್ಸ್. ನನ್ನ ಮಮ್ಮಿ ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಅಮ್ಮ. ನೋಡಿರಿ ಫ್ರೆಂಡ್ಸ್, ನನ್ನ ಮಗಳು ಹೇಳಕತ್ತಾಳ. ಈಗೀಗ ಅಷ್ಟು ಕನ್ನಡ ಬರೋಂಗಿಲ್ಲ ಪಾಪ, ಅಷ್ಟಾದ್ರೂ ಮಾತಾಡಕತ್ತಾಳ್ರಿ ಫ್ರೆಂಡ್ಸ್. ಇದು ಪಾಪೆಟ್ರಿ, ಇದು ಬ್ಯಾಗ್ ತೊಗೊಂಬಂದಿದ್ಲು. ಇದಕ್ಕೆ ಸ್ವಲ್ಪ ಈಗ ನೋಡಿ ಫ್ರೆಂಡ್ಸ್, ನಾವು ನೋಡಿಲ್ಲ, ಇದು ಕಟ್ ಆಗ್ಬಿಟ್ಟೈತ್ರಿ. ಹಾಗಾಗಿ ಇದು ಚೇಂಜ್ ಮಾಡಿ ಬರಬೇಕು. ಮಾಡಿ ಬಂದಿಲ್ರಿ, ಮಾಡಿ ಬರಬೇಕು. ಅದು ಇರ್ಲೇನು ಬೇಡಪ್ಪ, ಇದೇ ಇರ್ಲೇನು ಏನು ಚೇಂಜ್ ಮಾಡೋಣ? ಅದು ಚೇಂಜ್ ಮಾಡಿ ಬರ್ಬೇಕಂತ್ರಿ. ಈಗ ಮತ್ತು ನಾವು ಇದು ವಿಶಾಲ್ ಮಾರ್ಟ್ನ್ಯಾಗ ತೊಗೊಂಬಂದಿದ್ವಿ, ಇದು ಪರ್ಸ್. ಹಾಗಾಗಿ ಇದನ್ನು ಚೇಂಜ್ ಮಾಡಿ ಬರ್ಬೇಕ್ರಿ. ಮೊನ್ನೆ ನಾನು ತೋರಿಸಿದ್ನಲ್ಲಿ ಬ್ಲಾಗ್ನಲ್ಲಿ ನಾವು ಎಲ್ಲೇ ಹೋಗಿದ್ವಿ ಅಂಥೇಳಿ ಅವಾಗ ಇದು ತೊಗೊಂಬಂದಿದ್ರಿ. ಹಾಗಾಗಿ ಮತ್ತೇನು ಫ್ರೆಂಡ್ಸ್, ಬರ್ರಿ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬರ್ರಿ ಹೋಗೋಣ ನಮ್ಮ ಬ್ಲಾಗ್ ಒಳಗೆ. ಎಲ್ಲರಿಗೂ ನಾನು ಇವತ್ತು ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್, ಬರ್ರಿ. ನೋಡಿರಿ ಫ್ರೆಂಡ್ಸ್, ಈಗ ನಾವು ಚಹಾ ಕುಡಿಯಾಕತ್ತೀವಿ. ಬರ್ರಿ ಫ್ರೆಂಡ್ಸ್, ಚಹಾ ಕುಡಿಯೋಣ. ನಾನು ನೀರು ಮತ್ತು ಚಹಾ ತೊಗೊಂಡಿವಿ. ಇಲ್ಲಿ ನಾವು ಚಹಾ ಕುಡಿಯಾಕತ್ತೀವಿ. ಇದು ಸಾಫ್ಟ್ ಬ್ರೆಡ್, ಭಾಳ ರುಚಿಯಾಗಿ ಭಾಳ ಟೇಸ್ಟ್ ಇರ್ತಾವ್ರಿ. ಇದು ಕನೆ ಬೇಕ್ರಿ ಒಳಗೆ ನಾವು ತೊಗೊಂಬಂದಿದ್ವಿ. ನಾನು ತೋರಿಸ್ತೀನಿ ಯಾವ ಬೇಕ್ರಿ ಅಂಥೇಳಿ. ನೋಡಿರಿ ಫ್ರೆಂಡ್ಸ್, ಇದು ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ರೀ. ಇದು ಕನೆಯ ಬೇಕ್ರಿ ರೀ. ಅಲ್ಲಿ ಭಾಳ ಮಸ್ತ್ ಸಿಗ್ತಾವೆ ಬ್ರೆಡ್. ನೀವು ಆಗಾರ ಬಂದರೆ ಹೋಗಿದ್ರೆ ನೀವು ತೊಗೋರಿ ಫ್ರೆಂಡ್ಸ್. ಮಿಲ್ಕ್ ಬಂದು ನೋಡಿರಿ, ಇದು ನಮಗಂತೂ ಇದು ಭಾಳ ಇಷ್ಟ. ನಾವು ಯಾವಾಗಾರ ಹೋಗಿದ್ರೆ ತೊಗೊಂಬರ್ತೀವಿ ರೀ. ಈಗ ನೋಡಿ ಫ್ರೆಂಡ್ಸ್, ಈಗ ನಾವು ಚಹಾ ಕುಡಿಯಾಕತ್ತೀವಿ. ಬರ್ರಿ ಎಲ್ಲರೂ ಚಹಾ ಕುಡಿಯೋಣ. ಚಹಾ ಕುಡಿದಿಂದ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ನಮ್ಮದು ಸ್ವಲ್ಪ ಕೆಲಸನೇ ಇದೆ, ಎಡಿಟಿಂಗ್ ಅದು ಮಾಡ್ಕೊಂಡು ಚಹಾ ಕುಡ್ಕೊಂತ ನಾವು ಕುಂತೀವಿ ನೋಡಿ ಫ್ರೆಂಡ್ಸ್. ಈಗ ನಮ್ಮದು ಚಹಾ ಎಲ್ಲ ಕುಡ್ದಿಂದ ನಾವು ಮುಂದಿನ ಕೆಲಸ ನೋಡಿದ್ರಿ ಫ್ರೆಂಡ್ಸ್. ಈಗ ನೋಡಿರಿ, ನಾನು ಕೊಬ್ಬರಿ ತುರಿ ಇದೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ರೀ. ಯಾಕಂದರೆ ಇದು ಮಾಡ್ಬೇಕು ರೀ, ಕೊಬ್ಬರಿ ಸಾಂಬಾರು ಮಾಡಾಕತ್ತೀನಿ ಇವತ್ತು ನಾನು ಭಾಳ ಟೇಸ್ಟಿಯಾಗಿ ಸೂಪರಾಗಿ. ಈಗ ನನ್ನ ಮಗಳು ಹೆಲ್ಪ್ ಮಾಡಾಕತ್ತಾಳ್ರಿ ನನಗೆ. ಬೇಡ ಕೈಗೆ ಹಾಕ್ಕೊಂತಿ ಬೇಡ ಅಂದರೆ ಕೆಳಂಗಿಡ್ರಿ ಆಕಿ ಅಷ್ಟು ಇಂಟ್ರೆಸ್ಟ್ ಈಗ ನೋಡಿ ಫ್ರೆಂಡ್ಸ್, ಈಗ ಇಷ್ಟಂತೂ ಈಗ ಆಗೈತೆ, ಹಿಡಿಯೋಕೆ ಬರೋಂಗಿಲ್ಲ ಆಕೀಗ ಸ್ಟ್ಯಾಂಡ್. ಇದು ಕೊಬ್ಬರಿ ತುರಿ ಅದು. ಈಗ ನಾನು ಸ್ವಲ್ಪ ತೋರಿಸಿ ನಾನು ಮುಂದೆ ಕುಂತೀನಿ ರೀ, ನೋಡ್ಕೊಂಡು ಕುಂತೀನಿ ನಾನು. ಈಗ ಕೊಡೋ ಅಂದರೆ ಕೊಡಲ್ಲ ಹೇಳ್ರಿ. ನೋಡಿರಿ ಫ್ರೆಂಡ್ಸ್, ಈಗ ಯಾಕೆ ಮಾಡ್ತಾಳೆ. ಹಾಗಾಗಿ ಎಲ್ಲ ಇದು ಇರ್ಸ್ಕೋಬೇಕು ರೀ ಕೊಬ್ಬರಿ.
ಈಗ ನೋಡಿ ಫ್ರೆಂಡ್ಸ್, ನಾನು ಕೊಬ್ಬರಿ ಸಾಂಬಾರು ಮಾಡಕತ್ತೀನಿ. ಯಾವ ಥರ ಮಾಡ್ಬೇಕಂಥೇಳಿ ನಾನು ತೋರಿಸ್ತೀನಿ ರೀ. ಇದು ಒಣ ಕೊಬ್ಬರಿ ತೊಗೊಂಡೀನಿ, ಇದು ಆನಿಯನ್ ತೊಗೊಂಡೀನಿ ರೀ, ಒಂದು ದೊಡ್ಡದಾಗಿ 2 ಆನಿಯನ್ ತೊಗೊಂಡಿದ್ದೆ, ಕರಿಬೇವು ತೊಗೊಂಡೀನಿ ರೀ, ಮತ್ತು ಈಗ ನೋಡಿ ಫ್ರೆಂಡ್ಸ್ ಜೀರಿಗೆ ಮತ್ತು ಕಾಜು ತೊಗೊಂಡಿನಿ ಒಂದು 4. ಬರ್ರಿ ಫ್ರೆಂಡ್ಸ್, ಎಲ್ಲ ನಾನು ಹೆಂಗೆ ಮಾಡ್ಬೇಕಂಥೇಳಿ ನಿಮಗೆಲ್ಲ ಡೀಟೇಲಾಗಿ ತೋರಿಸ್ಕೊಡ್ತೀನಿ ರೀ. ಇವತ್ತು ಈಸಿಯಾಗಿ ಸಿಂಪಲ್ಲಾಗಿ ಸೂಪರ್ ಟೇಸ್ಟಿಯಾಗಿ ಆಗುತ್ತೆ ರೀ. ಇದು ಒಮ್ಮೆ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋಂತಹ ಸಾಂಬಾರು ರೀ, ಕೊಬ್ಬರಿ ಸಾಂಬಾರು. ಈಗ ನೋಡಿ ಫ್ರೆಂಡ್ಸ್, ನಾನು ಕಿಚನ್ನಾಗ ಬಂದೀನಿ. ಈಗೆಲ್ಲ ನಾನು ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್, ಬರ್ರಿ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ನಾನು ಆನಿಯನ್ ತೊಗೊಂಡಿನಿ, ಕರಿಬೇವು ತೊಗೊಂಡಿನಿ, ಮತ್ತು ಕೊಬ್ಬರಿ ಇದೆ, ಮತ್ತು ಜೀರಿಗೆ, ಇದು ಕಾಜು ತೊಗೊಂಡಿನಿ ರೀ. ಇದು ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ಬೇಕು ರೀ, ಏನಾದ್ರು ಸ್ವಲ್ಪ ಹತ್ಕೊಂಡಿರ್ತೈತಿ ಇದಕ್ಕೆ. ಹಾಗಾಗಿ ಇದೆಲ್ಲ ನಾನು ಇಷ್ಟು ರೆಡಿ ಮಾಡ್ಕೊಂಡಿನಿ ನೋಡಿ ಫ್ರೆಂಡ್ಸ್. ಬರ್ರಿ ಸ್ಟಾರ್ಟ್ ಮಾಡೋದು. ಈಗ ನೋಡಿ ಫ್ರೆಂಡ್ಸ್, ನಾನು ಇದು ಕೊಬ್ಬರಿ ತುರಿ ರೀ, ಒಣ ಕೊಬ್ಬರಿ ತುರಿ ಎಲ್ಲ ನಾವು ಇಟ್ಕೊಂಡಿನಿ ನೋಡಿ ಫ್ರೆಂಡ್ಸ್. ಈಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ. ಈಗ ನಾನು ಸ್ಟವ್ ಆನ್ ಮಾಡೀನಿ. ಈಗ ನೋಡಿ ಫ್ರೆಂಡ್ಸ್, ಈಗ ಕೊಬ್ಬರಿ ತುರಿ ಹಾಕಿ ಇದು ಸ್ವಲ್ಪ ಹುರ್ಕೋಬೇಕು ರೀ. ಜಾಸ್ತಿ ಹುರಿಬಾರ್ದು, ಕಲರ್ ಅಷ್ಟೇ ಲೈಟಾಗಿ ಚೇಂಜ್ ಆಗಬೇಕು ರೀ. ಫುಲ್ ಕಲರ್ ಚೇಂಜ್ ಆಗೋವರೆಗೂ ಹುರಿಬಾರ್ದು. ಇದಕ್ಕೆ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿಡ್ತೀನಿ ರೀ. ಇದು ಕೊಬ್ಬರಿಗೆ ಸ್ವಲ್ಪ ಹಸಿ ಸ್ಮೆಲ್ ಸ್ವಲ್ಪ ಹೋಗ್ಬೇಕು ರೀ, ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಹೋಗಿದ್ರೆ ಆಯ್ತು ರೀ. ಇದು ನೋಡಿ ಫ್ರೆಂಡ್ಸ್, ಈಗ ಆಯಿತು. ಈಗ ನಾನು ಇದು ಸಣ್ಣ ಮರ ಆಯ್ತಲ್ಲ ರೀ, ಅದರೊಳಗೆ ಹಾಕ್ಕೊಂಬಿಡ್ತೀನಿ ಫ್ರೆಂಡ್ಸ್. ಇದು ಈಗ ನೋಡಿ ಫ್ರೆಂಡ್ಸ್, ಜಸ್ಟ್ ಹುರ್ಕೊಂಡಿನಿ ರೀ, ಅಷ್ಟೇನು ಹುರಿದಿಲ್ಲ ಇದಕ್ಕೆ. ಈಗ ನಾನು ಇದ ಪ್ಯಾನ್ ಒಳಗೆ ನಾನು ಏನೇನು ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ, ಕಾಜು, ಜೀರಿಗೆ, ಇದು ಕರಿಬೇವು ಮತ್ತು ಈರುಳ್ಳಿ ರೀ, ಉಳ್ಳಾಗಡ್ಡಿ ಇದೆಲ್ಲ ಹಾಕಿ ಇದಕ್ಕೆ ಚೆನ್ನಾಗಿ ಮಸ್ತ್ ಹುರಿಬೇಕು ರೀ ಫ್ರೆಂಡ್ಸ್. ಇದನ್ನು ಎಣ್ಣೆ ಹಾಕೋದಿದ್ರೆ ನೀವು ಹಾಕ್ಬೋದು, ಇಲ್ಲಾಂದರೆ ನಡಿತೈತೆ, ಹಾಕಿದ್ರೆ ನಡಿತೈತೆ, ಇಲ್ಲಾಂದ್ರೂ ನಡಿತೈತೆ. ಇದು ಹಾಗೆ ಹುರ್ಕೋಬೇಕು ರೀ. ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಅಷ್ಟು ಟೇಸ್ಟ್ ಆಗುತ್ತೆ ರೀ. ಒಂದು ಸರಿ ಇದು ಏನಾರ ನೀವು ತಿಂದುಬಿಟ್ರೆ ಅನ್ನದಾಗ ಇದು ರುಚಿ ಯಾವತ್ತು ನೀವು ಮರೆಯಂಗಿಲ್ಲ ನೋಡಿ ಫ್ರೆಂಡ್ಸ್. ಅಷ್ಟು ಟೇಸ್ಟಿ ಆಗುತ್ತಾ, ಅಷ್ಟು ಸೂಪರಾಗಿ ಆಗುತ್ತಾ. ನಿಮ್ಮದು ಊಟ ಆಗಿಂದ ಮತ್ತು ನೀವು ಲಾಸ್ಟಿಗೆ ಸ್ವಲ್ಪ ಹಾಕ್ಕೊಂಡು ಕುಡಿತೀರಿ ನೋಡಿರಿ, ಅಷ್ಟು ಟೇಸ್ಟ್ ಆಗುತ್ತೆ ರೀ. ಈಗ ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಹುರ್ಕೊಂಬಿಟ್ಟಿನಿ. ಈಗ ನಾನು ಬೇರೆ ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಬಿಟ್ಟಿನಿ ರೀ. ಇದು ಕೊಬ್ಬರಿ ಮತ್ತೆಲ್ಲ ಇದು ಮಸಾಲೆ ರೆಡಿಯಾಗಿದೆ. ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಫ್ರೆಂಡ್ಸ್ ನಾನು. ಈಗೆಲ್ಲ ಜಾರ್ ಒಳಗೆ ಎಲ್ಲ ಹಾಕ್ಕೊಂಬಿಡೋದ್ರಿ. ಈಸಿಯಾಗಿ ಸಿಂಪಲ್ಲಾಗಿ, ಎಷ್ಟು ಟಫ್ ಇದ್ರೆ ನಾನು ಈಸಿಯಾಗಿ ತೋರಿಸ್ತೀನಿ ರೀ ಫ್ರೆಂಡ್ಸ್ ನಾನು ರೆಸಿಪಿ. ಯಾಕಂದರೆ ಎಲ್ಲರೂ ನೀವು ನೋಡಿ ಎಲ್ಲರಿಗೂ ಯೂಸ್ ಆಗಬೇಕು ರೀ. ಸುಮ್ಮನೆ ತೋರಿಸ್ತೀವಿ ಅಂದರೆ ತೋರ್ಸೋಕೆ ಹೋಗಬಾರ್ದು. ಹಾಗಾಗಿ ನಾನು ಎಲ್ಲ ಡೀಟೇಲಾಗಿ ನೀವು ಕಲ್ಕೋಬೇಕು, ಮತ್ತು ನೀವು ಮಾಡಬೇಕು, ಮತ್ತು ಮಾಡಿ ನನಗೆ ಕಮೆಂಟ್ ಒಳಗೆ ಹೇಳಬೇಕು ರೀ ಫ್ರೆಂಡ್ಸ್. ಅಷ್ಟು ನಿಮಗೂ ಹೆಲ್ಪ್ ಆಗಲಿ ಅಂಥೇಳಿ ನಾನು ಈ ಥರ ತೋರಿಸ್ತೀನಿ. ಎಲ್ಲನೂ ಹಾಕ್ಕೊಂಬಿಟ್ಟಿನಿ. ಈಗ ನಾನು ಒಂದು 4 ಚಮಚ ಸಣ್ಣ ಚಮಚದಿಂದ ಇದು ರೀ ಖಾರ ಪೌಡ್ರ್, ಇದು ರೆಡ್ ಚಿಲ್ಲಿ ಪೌಡ್ರ್ ಹಾಕಿನಿ ರೀ. ಈಗ ನಾನು 1 ಚಮಚ ಧನಿಯಾ ಮಸಾಲ ರೀ, ಧನಿಯಾ ಪೌಡ್ರ್, 1 ಚಮಚ ಸಾಲ್ಟ್ ರೀ, ರುಚಿಗೆ ತಕ್ಕಷ್ಟು ಸಾಲ್ಟ್ ನೀವು ಹಾಕ್ಕೊಡ್ರಿ ನಿಮ್ಗೆ ಟೇಸ್ಟಿಗೆ ಅಕಾರ್ಡಿಂಗ್. ಈಗ ನಾನು ಹಾಕಿನಿ ಮನ್ಯಾಗ ಮಾಡಿದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೀ. ಇದು ನಮ್ಮ ಮಮ್ಮಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರಲ್ಲ, ತೋರಿಸಿದ್ನೆ ಬ್ಲಾಗ್ನಲ್ಲಿ. ಈಗ 1 ಗ್ಲಾಸ್ ನಾನು ನೀರು ಹಾಕಿನಿ. ಈಗ ನೋಡಿ ಫ್ರೆಂಡ್ಸ್, ಈಗ ಲೀಡ್ ಮುಚ್ಚಿ ಈಗ ನಾನು ಮಿಕ್ಸಿಗೆ ಹಾಕ್ಬಿಡ್ತೀನಿ ರೀ. ಇದು ಫೈನ್ ಪೇಸ್ಟ್ ಮಾಡೋದ್ರಿ ಫ್ರೆಂಡ್ಸ್. ಇದು ಈಗ ನೋಡಿರಿ ಫೈನ್ ಆಗ್ತಾಯಿದೆ. ಈಗ ನೋಡಿ ಫ್ರೆಂಡ್ಸ್, ಈಗ ನಾನು ತೆಗೆದು ತೋರಿಸ್ತೀನಿ. ಈಗ ನೋಡಿರಿ ಫೈನ್ ಆಗಿದೆ ಪೇಸ್ಟ್. ಯಾವ ಥರ ಆಗಿದೆ ಅಂಥೇಳಿ ನಾನು ತೋರಿಸ್ಕೊಡ್ತೀನಿ ರೀ ನಿಮ್ಗೆ. ನೋಡಿರಿ ಫ್ರೆಂಡ್ಸ್, ಈ ಥರ ಫೈನ್ ಮಾಡ್ಬೇಕು ರೀ. ಅರಿಶಿನ ನಾನು ಹಾಕಿಲ್ಲ, ಆಮೇಲೆ ಹಾಕ್ತೀನಿ ರೀ. ಇದ್ರಾಗ ಹಾಕಿಬಿಟ್ರೆ ಒಂಥರ ಕಹಿ ಬಂದುಬಿಡುತ್ತೆ ರೀ, ಹಾಗಾಗಿ ನಾನು ಹಾಕಿಲ್ಲ. ಈಗ ನೋಡಿರಿ ಈಗ ನೋಡಿರಿ ಫ್ರೆಂಡ್ಸ್, ನಾನು 1.5 ಚಮಚ ಆಯಿಲ್ ಹಾಕೀನಿ ರೀ. ಇದಕ್ಕೇನು ಜಾಸ್ತಿ ಹಿಡ್ಸಲ್ಲ, ಏನಂತೀರಿ ಸಾಂಬಾರ್ಗೆ 1.5 ಚಮಚ, ಸಣ್ಣ ಚಮಚದಿಂದ 1.5 ಚಮಚ ನಾನು ಆಯಿಲ್ ಹಾಕೀನಿ. ಈಗ ಜೀರಿಗೆ ಸಾಸಿವೆ ಹಾಕೀನಿ ರೀ. ಅದು ಚಟಪಟ ಆಗಿಂದ ನಾನು ಕರಿಬೇವು ಹಾಕಿ ನೋಡಿರಿ ಫ್ರೆಂಡ್ಸ್. ಇದು ಕರಿಬೇವು ಹಾಕಿ ಜಸ್ಟ್ ಫ್ರೈ ಮಾಡೋದ್ರಿ. ಕರಿಬೇವು ಜಾಸ್ತಿ ಏನು ಇದು ಮಾಡಬೇಕು, ಕಲರ್ ಚೇಂಜ್ ಆಗೋರು ಮಾಡಬಾರ್ದು. ಈಗೆಲ್ಲ ಮಸಾಲೆ ಹಾಕ್ಕೊಂಬಿಡೋದ್ರಿ. ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಅಷ್ಟು ಟೇಸ್ಟ್ ಆಗುತ್ತೆ ನೋಡಿರಿ. ನೀವು ಮಾಡಿರಿ, ತಿನ್ನಿರಿ. ವೈಟ್ ರೈಸ್ನಾಗ ಭಾಳ ಕಾಂಬಿನೇಷನ್ ಮಸ್ತ್ ರೀ ಇದು. ಮತ್ತು ನೀವು ಕಟಕ್ ರೊಟ್ಟಿ ಇರ್ತಲ್ಲ ರೀ, ಅದ್ರಾಗಂತ ತಿಂದರೆ ನೀವು ಒಟ್ಟ ಬಿಡಂಗಿಲ್ಲ ನೋಡಿರಿ. ಸಾಂಬಾರು ಅಷ್ಟು ಟೇಸ್ಟ್ ಆಗುತ್ತೆ ನೋಡಿರಿ. ಜೋಳದ ರೊಟ್ಟಿ ಮತ್ತು ಚಪಾತಿ ಇದ್ರ ಜೊತೆ ವೈಟ್ ರೈಸ್ ಜೊತೆ ತಿನ್ಬೋದು ರೀ ನೀವು. ಭಾಳ ಟೇಸ್ಟ್ ಅಂದರೆ ಅಷ್ಟು ಟೇಸ್ಟ್ ಆಗುತ್ತೆ ರೀ. ಹಾಗಾಗಿ ನಾನು ನಿಮ್ಗೆ ಯೂಸ್ಫುಲ್ ರೆಸಿಪಿ ತೋರ್ಸಕತ್ತೀನಿ ರೀ. ಮಾಡಿರಿ, ನೋಡಿರಿ, ಮಾಡ್ಕೊಳ್ರಿ, ನೋಡ್ಕೊಳ್ರಿ, ಕಲ್ಕೊಳ್ರಿ ಫ್ರೆಂಡ್ಸ್.
ಈಗ ನೋಡಿ ಫ್ರೆಂಡ್ಸ್ ತಿನ್ಕೊಡ್ರಿ. ಈಗ ನೋಡಿ ಫ್ರೆಂಡ್ಸ್ ನಾನು ಲಾಸ್ಟಿಗೆ ಒಂದು ಅರ್ಧ ಚಮಚ ಸಣ್ಣ ಚಮಚದಿಂದ ಅರ್ಧ ಚಮಚ ಅರಿಶಿನ ಪೌಡ್ರ್ ಹಾಕೀನಿ ರೀ. ಈಗ ನೋಡಿರಿ ನಾನು ಅಡುಗೆ ಮಾಡಾಕತ್ತೀನಿ, ಜಾರು ಬಂದಾಳ ನನ್ನ ಮಗಳು. ಈಗ ಏನು ಮಾಡಾಕತ್ತಿ ಮಮ್ಮಿ ಅಂಥೇಳಿ ಆಕಿ ನೋಡಾಕತ್ತಾಳೆ ನೋಡಿ ಫ್ರೆಂಡ್ಸ್. ಈಗ ನಾನು ಲೀಡ್ ಹಚ್ಚಿ ಒಂದು 2 ನಿಮಿಷ ಕುಕ್ ಮಾಡೋದ್ರಿ. ಇದಕ್ಕೆ ಭಾಳ ಟೇಸ್ಟಿ ಆಗುತ್ತೆ ರೀ. ನೀವು ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಆಗುತ್ತೆ ಅಂಥೇಳಿ. ಮಾಡಿ ನೀವು ಹೇಳ್ತೀರಿ ಎಷ್ಟು ಚಲೋ ಆಗಿತ್ತಕ್ಕ ನೀನು ತೋರಿಸಿದ್ದು ಸಾಂಬಾರು ಅಂಥೇಳಿ, ಕೊಬ್ಬರಿ ಸಾಂಬಾರು. ನೀವು ಬೇಕಂದರೆ ಹಸಿ ಕೊಬ್ಬರಿ ತೊಗೊಂಬಂದು ಎಲ್ಲ ಕಟ್ ಮಾಡಿ ಮತ್ತು ಅದನ್ನು ಅದರಿಂದನ ಮಾಡ್ಬೋದು. ನಾನು ಒಣ ಕೊಬ್ಬರಿಯಿಂದ ಮಾಡಕತ್ತೀನಿ ಫ್ರೆಂಡ್ಸ್. ಈಗ ನೋಡಿರಿ ಕುಕ್ ಆಗೈತೆ, ಎಷ್ಟು ಮಸ್ತ್ ಕುಕ್ ಆಗೈತೆ ರೀ. ಇದು ಸ್ಮೆಲ್ ಎಷ್ಟು ಘಮ 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 ಆಗಿ ಫ್ಲೇವರ್ ಮಸ್ತ್ ಬರಾಕತ್ತಿದ್ರಿ ನಮ್ಗಂತೂ ಕಿಚನ್ ಒಳಗೆ. ಈಗ ನೋಡಿ ಫ್ರೆಂಡ್ಸ್, ಈಗ ಇನ್ನೂ ಸ್ವಲ್ಪ ಕುಕ್ ಆಗ್ಬೇಕು ರೀ ಇದಕ್ಕೆ. ಈಗ ನಾನು ಹುಣ್ಸೆಹಣ್ಣು ಸ್ಟವ್ ಮೇಲೆ ಇಟ್ಟೀನಿ ರೀ. ಒಂದು ನಿಮಿಷ ಇಡಬೇಕು. ಇಟ್ಟರೆ ಸ್ವಲ್ಪ ಜಲ್ದಿ ಇದು ಏನಂತ್ರಿ ರಸ ಬಂದುಬಿಡ್ತು ರೀ. ಹಾಗಾಗಿ ಸ್ಟವ್ ಆನ್ ಮಾಡಿ ಒಂದೇ ನಿಮಿಷ ಇಟ್ಟೀನಿ ರೀ. ಅದೆಲ್ಲ ಹೋಗಿಂದ ಮತ್ತು ರಸ ಎಲ್ಲ ತಗೊಂಬಿಡ್ತೀನಿ ಫ್ರೆಂಡ್ಸ್. ಈಗ ನೋಡಿರಿ ಎಷ್ಟು ಮಸ್ತ್ ಕುಕ್ ಆಗೈತೆ ಎಲ್ಲ ಸಾಂಬಾರು. ಮತ್ತು ಇಲ್ಲಿ ಜಾರು ಬಂದು ನೋಡಿರಿ ಏನು ಮಾಡಕತ್ತಾಳ, ನಾನು ನೋಡೇ ಇಲ್ಲ. ಅರಿಶಿನ ತೊಗೊಂಡು ಹಿಂಗೆ ಹಚ್ಕೊಳಕ್ಕೆ ಕುಂತ್ಬಿಟ್ಟಾಳ. ಯಾಕೆ ಹಚ್ಕೊಳಕತ್ತಿದ್ದೀವಿ? ಈಗ ನೋಡಿ ಫ್ರೆಂಡ್ಸ್, ಈಗ ನಾನೆಲ್ಲ ಕ್ಲೀನ್ ಮಾಡಿ ಹೊರಗೆ ಹೋಗ ಅಂತ ಹೇಳೀನಿ. ಈಗ ಹುಣ್ಸೆಹಣ್ಣು ರಸ ಎಲ್ಲ ಕಿವುಚಿ ತಕ್ಕೊಂಬಿಟ್ಟಿನಿ ನೋಡಿರಿ. ನಾನು ಗ್ಲಾಸ್ ಒಳಗೆ ಒಂದು ಗ್ಲಾಸ್ ಆತು ರೀ ಇದು ಹುಣ್ಸೆಹಣ್ಣು ರಸ. ಇದರೊಳಗೆ ಹಾಕ್ಬಿಡೋದ್ರಿ ಫ್ರೆಂಡ್ಸ್. ಈಗ ಎಷ್ಟು ಮಸ್ತ್ ಕುಕ್ ಆಗಿತ್ತು ನೋಡಿರಿ. ಎಣ್ಣೆ ಎಲ್ಲ ಬಿಟ್ಕೊಂಡೈತೆ ಸೈಡ್ನಾಗ. ನಾನೇನು ಜಾಸ್ತಿ ಎಣ್ಣೆ ಹಾಕಿಲ್ಲ, ಅಂದ್ರೂ ಎಷ್ಟು ಚಲೋ ಬಂದಿತ್ತು ನೋಡಿರಿ. ಫ್ಲೇಮ್ ಕಡಿಮೆ ಮಾಡಿಟ್ರೆ ಈ ಥರ ಎಣ್ಣೆ ಬಿಟ್ಕೊಂಡ್ಬಿಡ್ತು ರೀ. ನೀವು ಅರ್ಧ ಚಮಚ ಹಾಕಿದ್ರೇನ ಅದ್ರ ಮೇಲೆ ಬಂದುಬಿಡ್ತು ರೀ ಎಣ್ಣೆ. ಈಗ ನೋಡಿ ಫ್ರೆಂಡ್ಸ್, ಮತ್ತೆ ತಿರ್ಗಾ ಮತ್ತೆ ನಾನು ಫ್ಲೇಮ್ ಆನ್ ಜಾಸ್ತಿ ಇಟ್ಟು ಮತ್ತೆ ಕುಕ್ ಮಾಡೋಕೆ ಇಟ್ಟೀನಿ ರೀ. ಯಾಕಂದರೆ ಹುಣ್ಸೆಹಣ್ಣು ರಸ ಹಾಕಿನಲ್ಲ, ಮತ್ತು ಅದ್ರದ್ದು ಎಲ್ಲ ಫ್ಲೇವರ್ ಇದ್ರೊಳಗೆ ಬರಬೇಕು ರೀ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ಮತ್ತೊಮ್ಮೆ ನಾನು ಕುಕ್ ಮಾಡಾಕತ್ತೀನಿ ನೋಡಿರಿ. ಎಷ್ಟು ಮಸ್ತ್ ಆಗಿತ್ತು ಅಂತ ಹೇಳಿ ನಾನು ತೋರ್ಸಾಕತ್ತೀನಿ ನಿಮ್ಗೆ. ನೋಡಿರಿ ಫ್ರೆಂಡ್ಸ್, ನೀವು ಮಾಡಿರಿ. ಮತ್ತು ನಿಮಗೆ ರೆಸಿಪಿ ಮಾಡಿ ನೋಡಿಂದ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿರಿ ರೆಸಿಪಿ. ಅವರು ಕಲ್ಕೊಡ್ರಿ, ಮತ್ತು ಅವರು ಮಾಡಿ ತಿನ್ನಲಿ. ಎಲ್ಲರೂ ನಾನು ಮಾಡಿದ್ದು ನನಗಂತೂ ಇದು ಮೊದಲು ನಮ್ಮ ಅಜ್ಜಿ ಮಾಡ್ತಿದ್ರು. ಭಾಳ ಅವರು ವಿಲೇಜ್ ಸ್ಟೈಲ್ ಅಂತಲೂ ತಿಳ್ಕೊರಿ ನೀವು ರೆಸಿಪಿಗೆ. ಮೊದಲಿಂದ ರೆಸಿಪಿ ರೀ, ಈಗಿಂದಲ್ಲಿದು ಭಾಳ ದಿನದ ರೆಸಿಪಿ ರೀ ಇದು. ಮಾಡಿರಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆಗುತ್ತಾ. ಈಗ ನೋಡಿ ಫ್ರೆಂಡ್ಸ್, ನಾನು ವೈಟ್ ರೈಸ್ ಮಾಡಾಕತ್ತೀನಿ ಇದ್ರ ಜೊತೆ. ಈಗ ನಾನು ಅಡುಗೆ ಸ್ವಲ್ಪ ಮಾಡಿ ಹೊರಗೆ ಬಂದು ಕುಂತ್ಕೊಂಡಿವ್ರಿ. ಈಗ ನೋಡಿ ಫ್ರೆಂಡ್ಸ್, ನಾನು ದ್ರಾಕ್ಷಿ ತಿನ್ನಾಕತ್ತೀನಿ. ಬರ್ರಿ ಫ್ರೆಂಡ್ಸ್, ನೀವು ದ್ರಾಕ್ಷಿ ತಿನ್ನಕ್ಕೆ. ಮಕ್ಕಳು ತಿನ್ನಾಕತ್ತಿದ್ರು, ನಾನು ಬಂದು ಅವ್ರ ಜೊತೆ ಸ್ವಲ್ಪ ಎಂಜಾಯ್ ಮಾಡಾಕತ್ತೀನಿ ನೋಡಿರಿ ದ್ರಾಕ್ಷಿ. ಬರ್ರಿ ಫ್ರೆಂಡ್ಸ್, ನೀವು ದ್ರಾಕ್ಷಿ ತಿನ್ನಿರಿ, ಭಾಳ ಸ್ವೀಟ್ ಇದಾವೆ ರೀ ಇವು. ಈಗ ನಮ್ಮದು ಎಲ್ಲ ನಾ ಮಾಡಿಟ್ಟು ಬಂದೀನಿ ರೀ ಫ್ರೆಂಡ್ಸ್. ಈಗ ಇನ್ನು ನಮ್ಮದು ಊಟ ಆಗಿಲ್ಲ, ಈಗ ಊಟ ಮಾಡಬೇಕು ನೋಡಿರಿ ಫ್ರೆಂಡ್ಸ್. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever try. ಇದು ನೋಡಿ ಫ್ರೆಂಡ್ಸ್, ಕಾಂಪಾಕ್ಸ್ ಬಾಕ್ಸ್ ನನ್ನ ಮಗಳ್ರಿ. ಇದು ಮಿಶೋದಲ್ಲಿ ತರಿಸಿದ್ವಿ ಆರ್ಡ್ರ್ ಮಾಡಿ. ಇದು ಲೋಕಲ್ ಇಲ್ಲೇ ತೊಗೊಂಡಿದ್ರಿ. ಇದು ಎಷ್ಟು ಕ್ಯೂಟಾಗಿ ಎಷ್ಟು ಮುದ್ದಾಗಿದ್ದಾಳೆ ನೋಡಿರಿ ಡಾಲ್. ನಮ್ಮ ಜಾರಿಗೆ ಇದೆ ಇಷ್ಟ ನೋಡಿರಿ ಫ್ರೆಂಡ್ಸ್ ಎಲ್ಲ. ಈಗ ನೋಡಿರಿ ನಾವು ದ್ರಾಕ್ಷಿ ತಿಂದು ಆಯಿತು. ಈಗ ನಾನು ಎಲ್ಲ ತೋರ್ಸಾಕತ್ತೀನಿ, ಬ್ಯಾಕ್ ಹೆಂಗೈತೆ ಮತ್ತು ಫ್ರಂಟ್ ಹೆಂಗೈತೆ ಅಂಥೇಳಿ. ನೀವು ಬೇಕಂದರೆ ಈ ಥರ ನೀವು ಆರ್ಡ್ರ್ ಮಾಡ್ಬೋದು ರೀ ಫ್ರೆಂಡ್ಸ್. ಮಿಶೋದಾಗ ಸಿಗುತ್ತೆ ರೀ ಇದು ಆನ್ಲೈನ್ ಒಳಗೆ. ಈಗ ನಾನು ಒಳಗೆ ಬಂದೀನಿ ನೋಡಿರಿ ಫ್ರೆಂಡ್ಸ್. ಈಗ ನಾವು ನಮ್ಗೆ ಫುಲ್ ಹೊಟ್ಟೆ ಹಸಿ ಆಗಿಬಿಟ್ಟೈತೆ ರೀ, ಟೈಮನ್ನು ಆಗಿಬಿಟ್ಟೈತೆ. ಎಲ್ಲರೂ ನಾವು ಊಟ ಮಾಡಬೇಕು ನೋಡಿರಿ ಫ್ರೆಂಡ್ಸ್. ಎಷ್ಟು ಮಸ್ತಾಗಿ ಕಲರ್ಫುಲ್ ಸಾಂಬಾರು ರೆಡಿ ಆಗಿದೆ, ಕೊಬ್ಬರಿ ತುರಿದು ಕೊಬ್ಬರಿದು. ಈಗ ನೋಡಿ ಫ್ರೆಂಡ್ಸ್, ನಾನು ನಮ್ಮದೆಲ್ಲ ಆಯಿತು, ಈಗ ಕೆಲಸ ಎಲ್ಲ ಮುಗೀತು. ಈಗ ನಾವು ಊಟ ಮಾಡಬೇಕು ನೋಡಿ ಫ್ರೆಂಡ್ಸ್. ನಾನು ಇದಕ್ಕೆಲ್ಲ ಡಿಶ್ ಔಟ್ ಮಾಡ್ಕೊಂಬಿಡ್ತೀನಿ ರೀ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ನಾನು ಕಮೆಂಟ್ ಒಳಗೆ ಹೇಳಬೇಕು ರೀ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿತ್ತೇನಿಲ್ಲ ಅಂಥೇಳಿ. ಮತ್ತು ಇಷ್ಟ ಆಗಿತ್ತು ಅಂಥೇಳಿ ನಾ ಅನ್ಕೊತೀನಿ. ಈಗ ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ರೈಸ್ ತೊಗೊಂಡಿನಿ, ವೈಟ್ ರೈಸ್. ಈಗ ನಾನು ಕೊಬ್ಬರಿ ಸಾಂಬಾರು ಹಾಕಾಕತ್ತೀನಿ ರೀ. ಮಸ್ತ್ ಎಷ್ಟು ಟೇಸ್ಟಿ ಆಗೈತೆ ರೀ ಇದು. ರೆಡಿ ಆಗಿತ್ತು ನೋಡಿರಿ, ಭಾಳ ಟೇಸ್ಟ್ ಆಗುತ್ತೆ ಅಂಥೇಳಿ ಹೇಳಕತ್ತೀನಿ ನಾನು. ಈಗೆಲ್ಲ ನಾನು ಡಿಶ್ ಔಟ್ ಮಾಡ್ಕೊಂಬಿಟ್ಟೀನಿ, ಸಾಂಬಾರು ಮತ್ತು ಅನ್ನ ಎಲ್ಲ ನಾನು ಇಷ್ಟು ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್ ನಮ್ಮದು ಲಂಚಿಗೆ. ಇದು ನಿಮ್ಗೆ ಇಷ್ಟ ಆಯ್ತು ಅಂಥೇಳಿ ನಾನು ಅನ್ಕೊತೀನಿ ರೀ. ಈಗ ನಾನು ಯಾವ ಥರ ಆಗಿತ್ತು ಅಂಥೇಳಿ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ನಾನು ತಿಂದು ನಿಮ್ಗೆ ಟೇಸ್ಟ್ ಹೇಳ್ತೀನಿ. ಇನ್ನು ನಾನು ತಿಂದಿಲ್ಲ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಸ್ವಲ್ಪ ಒಂದು 2 ತುತ್ತು ತಿಂತೀನಿ ರೀ ನಿಮಗೋಸ್ಕರ. ಈಗ ನೋಡಿ ಬರ್ರಿ ಫ್ರೆಂಡ್ಸ್, ನೀವು ನಮ್ಮ ಜೊತೆ ಊಟ ಮಾಡೋಕೆ. ಈಗ ನೋಡಿ ಫ್ರೆಂಡ್ಸ್, ಭಾಳ ಅಂದರೆ ಭಾಳ ರುಚಿಯಾಗಿ ಮಸ್ತ್
ಮಸ್ತಾಗಿತ್ತು ನೋಡಿರಿ ಫ್ರೆಂಡ್ಸ್. ಇದು ಕೊಬ್ಬರಿ ಸಾಂಬಾರು ನೀವು ಟ್ರೈ ಮಾಡಿರಿ ನೋಡಿರಿ ಫ್ರೆಂಡ್ಸ್, ಅಷ್ಟು ಟೇಸ್ಟಿಯಾಗೈತೆ. ಒಮ್ಮೆ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ರೀ ಯಾವ ಥರ ಆಗುತ್ತೆ ಅಂಥೇಳಿ. ಈ ರೆಸಿಪಿ ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ನೀವು. ಈಗ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಆಗಿದೆ. ಈಗ ನಾನು ಮಕ್ಕಳಿಗೆ ತೊಗೊಂಡು ಹೋಗಿ ಹೊರಗೆ ಕೊಡ್ಬೇಕು ನೋಡಿ ಫ್ರೆಂಡ್ಸ್. ಈಗ ನಾವು ಎಲ್ಲರ ಮಕ್ಕಳು ನಾನು ಊಟ ಮಾಡ್ತೀವಿ. ಈಗ ನೋಡಿ ಫ್ರೆಂಡ್ಸ್ ನಾನು ನನ್ನ ಮಕ್ಕಳು ಎಲ್ಲರೂ ಬಂದು ಕುಂತೀವ್ರಿ ಇಲ್ಲೇ. ಈಗ ನೋಡಿ ಫ್ರೆಂಡ್ಸ್ ಊಟ ಮಾಡಕತ್ತೀವಿ. ಮತ್ತೊಮ್ಮೆ ಎಲ್ಲರೂ ಬರ್ರಿ ಊಟ ಮಾಡೋಕೆ, ನಮ್ಮ ಜೊತೆ ಫ್ಯಾಮ್ಲಿ ಜೊತೆ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಕೆ. ಎಲ್ಲ ನೋಡಿರಿ ಫ್ರೆಂಡ್ಸ್ ಭಾಳ ಅಂದರೆ ಭಾಳ ಸೂಪರಾಗಿ ಬರ್ತ್ರಿ ಸಾಂಬಾರು. ನಮ್ಮದು ಊಟ ಆಯಿತು. ಈಗ ನಾವು ಸ್ವಲ್ಪ ಹೊರಗೆ ಕೊಡ್ತೀವಿ ಬಂದು. ಈಗ ನೋಡಿ ಫ್ರೆಂಡ್ಸ್ ಯಾರು ಸ್ವಲ್ಪ ಹೊರಗೆ ಹೋಗ್ತಾ ಇದ್ದಾಳೆ ಅಂಗಡಿಗೆ, ಏನೋ ಆಕಿಗೆ ಬೇಕಂತ ಚಾಕ್ಲೇಟ್, ಅದಕ್ಕೆ ಆಕಿ ಹೊರಗೆ ಹೋದ್ಲು. ಈಗ ನೋಡಿರಿ ಪ್ಲ್ಯಾಂಟ್ಸ್ ಎಲ್ಲ ಎಷ್ಟು ಮಸ್ತಾಗ ನೀರು ಹಾಕ್ಯಾರ. ಬೆಳಗ್ಗೆ ಬಂದು ನೋಡಿರಿ ಚಾಕ್ಲೇಟ್ ತೊಗೊಂಬಂದು. ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ನಾನು ಅನ್ಕೊತೀನಿ ಫ್ರೆಂಡ್ಸ್. ಮತ್ತು ನಾನು ಇವತ್ತು ಕೊಬ್ಬರಿ ಸಾಂಬಾರು ಯಾವ ಥರ ಮಾಡ್ಬೇಕಂತ ಹೇಳಿ ನಿಮ್ಗೆ ಎಲ್ಲ ಡಿಟೇಲಾಗಿ ತೋರಿಸ್ಕೊಟ್ಟಿನಿ ರೀ ಇವತ್ತು ನಮ್ಮ ಬ್ಲಾಗ್ ಒಳಗೆ. ಮತ್ತು ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟ್ ಒಳಗೆ ಹೇಳ್ರಿ. ಮತ್ತು ಇವತ್ತಿನ ನಮ್ಮದು ಡೈಲಿ ರೂಟೀನ್ ಬ್ಲಾಗ್ ನೋಡಿದ್ರಿ, ಇಷ್ಟ ಆಯ್ತಂದರೆ ಕಮೆಂಟ್ನಾಗ ಹೇಳಬೇಕು. ಏನು ಮಾಡಬೇಕು ಗೊತ್ತಿತ್ತಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್ ನಮ್ಮ ಚಾನಲ್ಗೆ ಅಶ್ಫಾಕ್ ನಸೀಮ್ ಫ್ಯಾಮ್ಲಿ ಲಾಗ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ ಹೆಚ್ಚಿನ ಸಂಖ್ಯೆಯಲ್ಲಿ. ಮತ್ತು ಜಾಸ್ತಿ ಜನಕ್ಕೆ ಶೇರ್ ಮಾಡಿದರೆ ನಮಗೂ ಚಲೋ ಆಗುತ್ತೆ, ನಮ್ಗೆ ಹೆಲ್ಪ್ ಆಗುತ್ತೆ ರೀ. ಹೀಗಾಗಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಮ್ಮಂಥ ಸಣ್ಣ ಯೂಟ್ಯೂಬರ್ಗೆ. ಮತ್ತು ನಿಮ್ಮ ಹೆಲ್ಪ್ ಇದ್ದರೆ ನಮ್ಗೆ ಮುಂದೆ ಬರೋಕ್ಕೆ ಸಾಧ್ಯ ರೀ, ಇಲ್ಲಾಂದರೆ ಏನೂ ಇಲ್ಲ. ಈಗ ನೋಡಿ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್. ನಿಮ್ಗೆ ನನ್ನ ವಿಡಿಯೋ ಎಲ್ಲ ಇಷ್ಟ ಆಯ್ತಂದರೆ ಬೇಡಪ್ಪಿ ಬಾ ಅಲ್ಲಿ. ಈಗ ನೋಡಿ ಫ್ರೆಂಡ್ಸ್ ನಾನು ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ರೀ. ಮತ್ತೆ ಸಿಗೋಣ ರೀ ಹೊಸ ರೆಸಿಪಿ ಜೊತೆ, ಹೊಸ ಬ್ಲಾಗ್ನಲ್ಲಿ, ಹೊಸ ರುಟೀನ್ ಜೊತೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ. ಏನಪ್ಪಿ ಏನು ತೋರಿಸಿರೋ ನಗಲೇ ಇಲ್ಲ ಬ್ಯಾಗ್. ಇದು ಒಂದೇ ಜಿಬ್ ಇದೆ ರೀ, 2 ಏನು ಜಿಬ್ ಇಲ್ಲ ಇದಕ್ಕೆ. ಈಗ ನೋಡಿ ಫ್ರೆಂಡ್ಸ್ ನಂದು ಅಡುಗೆ ಆಯಿತು ಮತ್ತು ನಮ್ಮದು ಊಟನೂ ಆಯಿತು. ಈಗ ಸ್ವಲ್ಪ ರೆಸ್ಟ್ ಮಾಡಿ ಇವ್ರಿಗೆ ಹೋಮ್ವರ್ಕ್ ಮಾಡ್ಸೋದು. ಈಗ ನೋಡಿ ಫ್ರೆಂಡ್ಸ್ ನಾವು ಎಲ್ಲ ನಮ್ಮದು ಕೆಲಸ ಅಂತ ಆಯಿತು, ನೀವು ನೋಡಿದ್ರಿ ನಂದು. ಹಾಗಾಗಿ ನೋಡಿ ಫ್ರೆಂಡ್ಸ್ ಈಗ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ ರೀ. ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ಬಾಯ್.